ಇವತ್ತು ಬೆಳಗ್ಗೆ ಎದ್ದು ಬಿಸಿ ಬಿಸಿ ಚಾಯ್ ಕುಡಿಯೋಕ್ಕೆ ಅಂತ ಕೂತೆ. ಅದ್ರ ಜೊತೆ ಒಂದು 4 ಬ್ರೆಡ್ ಇತ್ತು. ಆ ಬ್ರೆಡ್ನ ಚಾಯಲ್ಲಿ ಅದ್ಕೊಂಡು ತಿನ್ಕೊಂಡೆ. ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಅಂತ ಕಸ ಗೀಸ ಎಲ್ಲ ಗೂಡಿಸ್ಕೊಂಡೆ. ಅದೇ ಟೈಮ್ಗೆ ಯಾರೊಬ್ಬರು ಕೂಗ್ಕೋತಾಯಿದ್ರು, ನಮ್ಮವರೇ 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 ಅಂತ. ಯಾರು ಅಂತ ಝೂಮ್ ಮಾಡಿಕೊಂಡು ಕೇಳಿಸ್ಕೊಂಡಾಗ ಅವ್ರು ನೋಡಿದ್ರೆ ರಂಗೋಲಿ ಮಾಡ್ತಾಯಿದ್ರು. ರಂಗೋಲೆ ರಂಗೋಲೆ ರಂಗೋಲಿ ಅಂತಾಯಿದ್ರು. ಸರಿ ಅಂತ ಆಮೇಲೆ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಗಿಶಪ್ ಎಲ್ಲ ಆಗಿ ಟೀ ಶರ್ಟ್ ಎಲ್ಲ ಹಾಕ್ಕೊಂಡು ತಿಂಡಿ ತಿನ್ನೋಕ್ಕೆ ಅಂತ ಹೋದೆ. ಒಂದು ಕಡೆ ಬಿಸಿ ಬಿಸಿ ಹುಳಿ ಮಾಡ್ತಾಯಿದ್ರು, ಇನ್ನೊಂದು ಕಡೆ ಬಿಸಿ ಬಿಸಿ ದೋಸೆ ಮಾಡ್ತಾಯಿದ್ರು. ದೋಸೆ ಏನೋ ಕಿತ್ತೋಗ್ತಾಯಿತ್ತು ಹೆಂಚು ಮೇಲೆ. ಸರಿ ಅಂತ ಅದೇ ಜೋಡಿಸ್ಬಿಟ್ಟು ತಟ್ಟೆಗೆ ಹಾಕಿದ್ರು. ಆಮೇಲೆ ಅದ್ರ ಜೊತೆಗೆ ಒಂದೆರಡು ಕೊಬ್ಬರಿ ಮಿಠಾಯಿ ಕೂಡ ಹಾಕಿದ್ರು, ನೆನ್ನೆ ಮಾಡಿರೋ ಕೊಬ್ಬರಿ ಮಿಠಾಯಿ. ಆಮೇಲೆ ತಟ್ಟೆಯಲ್ಲಿ ಒಂದೊಂದೇ ದೋಸೆ ಖಾಲಿ ಆಗ್ತಾಯಿತ್ತು, ಒಂದೊಂದೇ ದೋಸೆ ತಂದು ಹಾಕ್ತಾಯಿದ್ರು. ಹಾಗೆ ಲಾಸ್ಟಲ್ಲಿ ಒಂದೆರಡು ಕೊಬ್ಬರಿ ಮಿಠಾಯಿ ತಿನ್ಕೊಂಡೆ. ಆಮೇಲೆ ಬಂದು ಕೆಲಸಕ್ಕೆ ಅಂತ ಕೂತ್ಕೊಂಡೆ. ಕೆಲಸ ಮಾಡೋವಾಗ ಯಾರೊಬ್ಬರು ಬೆಲ್ ಮಾಡ್ಕೊಂಡು ಹೋಗ್ತಾಯಿದ್ರು, ಐಸ್ ಕ್ರೀಮ್ ಮಾರೋರು. ಸರಿ ಅಂತ ನಾನು ಹೋಗಿ ಚಾಕೋಬಾರ್ ಐಸ್ ಕ್ರೀಮ್ನ ತಿನ್ಕೊಂಡೆ. ಆಮೇಲೆ ಕೆಲಸ ಎಲ್ಲ ಕಂಟಿನ್ಯೂ ಮಾಡ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಹೋದಾಗ ಅನ್ನ ಈರುಳ್ಳಿ ಗೊಜ್ಜು ಮಾಡಿದ್ರು. ಅದಕ್ಕೆ ಉಪ್ಪು ಎಣ್ಣೆ ಎಲ್ಲ ಹಾಕ್ಕೊಂಡು ತಿನ್ಕೊಂಡೆ. ಸಾಯಂಕಾಲ 5 ಗಂಟೆ ಆಗ್ತಿದ್ದಂಗೆ ಕಾಫಿ ಮಾಡಿದ್ರು. ಸ್ವಲ್ಪ ಬೀಸ್ಕೊಂಬರ್ಬೇಕಾಗಿತ್ತು ಅಂತ ಚೂರು ಗೋಧಿ ಬೀಸೋಕ್ಕೆ ಅಂತ ಫ್ಲೋರ್ ಮಿಲ್ಗೆ ಹೋದೆ. 45 ರೂಪಾಯಿ ಕೊಟ್ಬಿಟ್ಟು 5 kg ಗೋಧಿನ ಬೀಸ್ಕೊಂಬಂದೆ. ಬರೋವಾಗ ಹೋಟ್ಲಲ್ಲಿ ಒಂದು ಮದ್ದೂರು ವಡೆ ಅದ್ರ ಜೊತೆ ಗ್ರೀನ್ ಚಟ್ನಿನ ತಿನ್ಕೊಂಡೆ. ಇದು ನಾನು ತಿಂದಿದ್ದು ವರ್ಧಮಾನ್ ಕೆಫೆನಲ್ಲಿ. ಬರೋವಾಗ ತಾತಾಟಿ ಅವರು ಕರಿತಾಯಿದ್ರು, ಬನ್ನಿ ಟೀ ಕುಡೀರಿ ಅಂತ. ಸರಿ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಕೆಲಸಕ್ಕೆ ಅಂತ ಕೂತ್ಕೊಂಡೆ. ರಾತ್ರಿ ಇನ್ನೇನು ಮಲ್ಕೊಳ್ಳೋ ಟೈಮ್ ಬಂದಾಯಿತು. ಆವಾಗ ಇನ್ನೇನು ಮಲ್ಕೊಳ್ಳೋಣ ಅಂತಿದ್ದೆ. ಅಷ್ಟೊತ್ತಿಗೆ ಒಂದು ರಾಶಿ ಬಟ್ಟೆಗಳು ಕಾಣ್ತು. ಆ ಬಟ್ಟೆಗಳೆಲ್ಲ ಒಣಗಾಕಷ್ಟರಲ್ಲಿ ಸುಸ್ತಾಗೋದೆ. ಆ ಬಟ್ಟೆಗಳೆಲ್ಲ ಒಣಗಾಕಷ್ಟರಲ್ಲಿ ರಾತ್ರಿ 11 ಗಂಟೆ ಆಗೋಯಿತು. ಸರಿ ಅಂತ ಬಂದು ಎಡಿಟಿಂಗ್ಗೆ ಅಂತ ಕೂತ್ಕೊಂಡೆ. ಊಟನೂ ಸ್ಕಿಪ್ ಮಾಡಿದೆ ರಾತ್ರಿ. ಇನ್ನೇನು ಬಂದು ಮಲ್ಕೊಳ್ಳೋಣ ಅಂತ ಬಂದು ಮಲ್ಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.